ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷದ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಅಭಿನಂದನೆ, ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ತರಳಬಾಳು ಶಾಖಾ ಮಠದ ಪರಮಪೂಜ್ಯರಾದಂಥ ಡಾಕ್ಟರ್ ಶ್ರೀ 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 ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಗೋಡೆಕೆರೆ ಇವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಶಶಿಧರ್ ಅವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಮಾಜಿ ಶಾಸಕರು ಹಿರಿಯರಾದಂಥ ಟಿ ಎಚ್ ಬಸವರಾಜಪ್ಪನವರೇ, ನಿವೃತ್ತ IAPS ಅಧಿಕಾರಿಗಳು ಆತ್ಮೀಯರಾದಂಥ ಸಿದ್ದರಾಮಪ್ಪನವರೇ, ಹಿಂದಿನ ಅಧ್ಯಕ್ಷರಾಗಿ ಈಗ ಗೌರವಾಧ್ಯಕ್ಷರಾಗಿರುವಂಥ ಜಯಪ್ಪನವರೇ, ಅರ್ಧಿಮಪ್ಪನವರೇ, ಶಿವಲಿಂಗಪ್ಪನವರೇ, ಓಂಕಾರಪ್ಪನವರೇ, ಹನುಮಂತಪ್ಪನವರೇ, ಗುರುಸ್ವಾಮಿ ಅವರೇ, ಕಲ್ಮಠ್ ಅವರೇ, ದ್ಯಾಮಪ್ಪನವರೇ, ವೇದಿಕೆಯ ಮೇಲೆ ಅನೇಕ ಸಮಾಜದ ಮಹಿಳೆಯರು, ಹಿರಿಯರೆಲ್ಲರೂ ಕೂಡ ಇದ್ದಾರೆ. ನಾನು ಎಲ್ಲರ ಹೆಸರನ್ನ ತಗೊಳ್ಳೋದಕ್ಕಾಗಲಿಲ್ಲ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಸಮಾಜದ ಎಲ್ಲ ಬಂಧುಗಳೇ, ಪ್ರತಿಭಾ ಪುರಸ್ಕಾರ ನಿಮ್ಮಲ್ಲಿರುವಂಥ ಒಂದು ವಿಶೇಷ ಸಾಧನೆಯನ್ನು ಗಮನಿಸಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ನೌಕರರ ಸಂಘದ ವತಿಯಿಂದ ನಿಮಗೆ ವಿಶೇಷ ಗೌರವ ಸನ್ಮಾನಗಳನ್ನು ಮಾಡೋದರ ಜೊತೆಗೆ ನಿಮ್ಮ ಮುಂದಿನ ಬದುಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೀರ್ತಿವಂತರಾಗಿ ನಿಮ್ಮ ತಂದೆ ತಾಯಿಗಳಿಗೆ, ನೀವು ಹುಟ್ಟಿದ ಗ್ರಾಮಕ್ಕೆ, ನೀವು ಪ್ರತಿನಿಧಿಸುವಂಥ ಸಮಾಜಕ್ಕೆ ಒಳ್ಳೆಯ ಗೌರವ ತರುವಂಥ ಸತ್ಪ್ರಜೆಗಳಾಗಲಿ, ಉತ್ತಮ ಗುಣವಂತರಂಥ ಸಜ್ಜನರಾಗಲಿ, ನಿಮ್ಮಿಂದ ನೂರಾರು ಜನಕ್ಕೆ ಒಳ್ಳೆಯ ಕೆಲಸಗಳಾಗಲಿ ಅನ್ನುವಂಥ ಶುಭಾಶಯಗಳನ್ನು ಕೋರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾಯಿದೆ. ಯಾರು ಚೆನ್ನಾಗಿ ಓದ್ತಾರೆ, ಭಾಳ ಚೆನ್ನಾಗಿ ಮಾರ್ಕ್ಸ್ಗಳನ್ನು ತಗೊಂತಾರೆ, ತಂದೆ ತಾಯಿಗೆ ಭಾಳ ಒಳ್ಳೆಯ ಸಂತೋಷವನ್ನು ತರ್ತಾರೆ, ತದನಂತರ ತಮ್ಮ ವೃತ್ತಿ ಜೀವನ ಅಥವಾ ಉದ್ಯೋಗದ ಜೀವನದ ಕಡೆಗೆ ಗಮನ ಕೊಡಬೇಕು ಅಂತಂದಾಗ ಅವರಿಗೆ ನಿಜವಾಗ್ಲೂ ನಾವು 4 ಗೋಡೆ ಮಧ್ಯ ಇದ್ದು ಸಾಧನೆ ಮಾಡಿದಂಥದ್ದು ಹೊರಗಡೆ ಬಂದಾಗ ಒಂದು ರೀತಿ ಸಮುದ್ರದ ಆ ಭೀಕರತೆಗೆ ನಾವು ಸಿಕ್ಕಾಕೊಂಡಂಗೆ ಆಗುತ್ತೆ. ಯಾಕಂದರೆ ಇವತ್ತು ಸಮಾಜ ಹೊರಗಡೆ ಔದ್ಯೋಗಿಕ ಕ್ಷೇತ್ರ ಇರ್ಬೋದು, ಉದ್ಯಮ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ನಾವು ಹೋಗಬೇಕಾದ್ರೆ ಅಷ್ಟು ಸುಲಭವಾದಂಥ ಪರಿಸ್ಥಿತಿ ಇಲ್ಲ. ನಾವು ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ಮಾರ್ಕ್ಸ್ ತಗೊಂಡಿರ್ಬೋದು, ಎಷ್ಟೇ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನಮಗೆ ಎಷ್ಟೇ ಶಕ್ತಿ ಬಂದಿದ್ರೂ ಕೂಡ ನಿಜ ಜೀವನದಲ್ಲಿ ಬಂದಾಗ ಅದು ಒಂದು ರೀತಿ ಒಂಟಿ ನಾವಿಕನಾಗಿ ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕಾಗತ್ತೆ. ಆ ಒಂಟಿ ನಾವಿಕ ಆಗುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಾವು ಇವಾಗಲಿಂದನೇ ಪ್ರಯತ್ನವನ್ನು ಮಾಡಬೇಕು. ಅನೇಕ ಸಾರಿ ನಾನು ನೋಡಿರುವಂಥದ್ದು, ಇವತ್ತಿನ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಒತ್ತಡದಿಂದ ಶಿಕ್ಷಣವನ್ನು ಮಾಡ್ತಾರೆ. ಅನೇಕ ಸಾರಿ ರಿಸಲ್ಟ್ ಬಂದಾಗಂತೂ ಒಂದು ವಾರ ಪತ್ರಿಕೆಯ ಮುಖಪುಟದಲ್ಲಿ ಎಲ್ಲ ಶಾಲೆಗಳು ತಮ್ಮ ಶಾಲೆಯಲ್ಲಿ ಬಂದಿರುವಂಥ 99.99% ಫೋಟೋಯಿಂದ ಹಿಡಿದು ಯಾರು ಹೆಚ್ಚು ಸಾಧನೆ ಮಾಡಿದ್ದಾರೆ ಅಂತ ಫೋಟೋಗಳನ್ನ ಹಾಕ್ತಾರೆ. ಅವ್ರು ಯಾಕೆ ಹಾಕ್ತಾರೆ ಅಂತಂದರೆ ನಿಮ್ಮನ್ನು ದೊಡ್ಡವ್ರು ಮಾಡಬೇಕು ಅಂತಲ್ಲ ಅವ್ರು ಹಾಕೋದು. ಅವ್ರ ಶಾಲೆಗೆ ಪಬ್ಲಿಸಿಟಿ ಸಿಗಲಿ, ಅವ್ರ ಶಾಲೆಗೆ ಮುಂದಿನ ವರ್ಷ ಅಡ್ಮಿಷನ್ ಚೆನ್ನಾಗಾಗಲಿ, ನಮ್ಮ ಶಾಲೆಗೆ ಎಷ್ಟು ರ್ಯಾಂಕ್ ಬಂದಿದೆ ಅನ್ನೋವಂಥದ್ದನ್ನು ಪ್ರಚಾರಕ್ಕೋಸ್ಕರ ಈ ಥರದ್ದೆಲ್ಲವನ್ನು ಮಾಡ್ತಾರೆ. ಆದರೆ ನೀವು ಅದರ ಹಿಂದೆ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಿ. 99% ನಾವು ಈ ಸಾರಿ ತೆಗೆದಿದ್ದೀವಿ. ನಾನು ಮತ್ತೆ PUC ಹೋಗಬೇಕು, ನಾನು ಡಿಗ್ರಿಗೆ ಹೋಗಬೇಕು, ನಾನು KPSC ಬರೀಬೇಕು, UPSC ಬರೀಬೇಕು, ನಾನು ನೀಟ್ ಎಕ್ಸಾಮ್ ಬರೀಬೇಕು, ನಾನು COMEDK ಬರೀಬೇಕು, ನಾನು CET ಬರೀಬೇಕು, ನಾನು ಬೇರೆ ಬೇರೆ ಆದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಬೇಕು ಅಂತಂದಾಗ ಆ ಏನು ಮಾರ್ಕ್ಸ್ ನಿಮ್ಮ ತಲೆಯಲ್ಲಿರುತ್ತೆ ಅದು ನಿಮಗೆ ಭಾಳಷ್ಟು ಒತ್ತಡವನ್ನು ಆಗ್ತಾ ಇರುತ್ತೆ. ನಾನು PUCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ನೀಟಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕು, ನಾನು SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ನಾನು ಇಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಪಡಿಬೇಕು ಅಂತ. ಆದರೆ ಈ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸುವಂಥ ಮನಸ್ಥಿತಿಯನ್ನು, ಗಟ್ಟಿ ಮನಸ್ಥಿತಿಯನ್ನು ನೀವು ಪಡ್ಕೊಂಡಿಲ್ಲ ಅಂತಂದರೆ
ಮುಂದೆ ನೀವು ಯಶಸ್ಸಿಗಿಂತ ಜಾಸ್ತಿ, ಕೀರ್ತಿಗಿಂತ ಜಾಸ್ತಿ ಮನೋವೇದನೆಗೆ ಒಳಗಾಗ್ತೀರ. ಸಾಕಷ್ಟು ನಿಮ್ಮಲ್ಲಿ ಬೇರೆ ರೀತಿಯಾದಂಥ ಮಾನಸಿಕ ಯಾತನೆಗಳು ಪ್ರಾರಂಭ ಆಗುತ್ತೆ. ಅದನ್ನು ನಿಭಾಯಿಸುವಂಥ, ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಒಂದು ಮಾನಸಿಕತೆಗೆ ನಮ್ಮ ಇವತ್ತಿನ ವಿದ್ಯಾರ್ಥಿಗಳು ಪ್ರಾರಂಭದಿಂದನೇ ಅದನ್ನು ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇದೆ. ನಾವೊಂದು ಸಂಸ್ಥೆಯನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ಅದರ ಅಧಿಕೃತ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡೋರಿದ್ದೇವೆ. ಆ ಸಂಸ್ಥೆ ಹೆಸರೇನು ಅಂತಂದರೆ ಜ್ಞಾನ ನಿಧಿ ಅಂತ. ನಾನು ಸ್ವಾಮೀಜಿಯವ್ರ ಹತ್ರ ಒಂದ್ಸಾರಿ ಹೋಗಿ ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟು ಬರೋನಿದ್ದೆ. ಆದರೆ ಇಲ್ಲಿ ಇಷ್ಟೊಂದು ಜನ ಪೋಷಕರು ಮತ್ತು ವಿದ್ಯಾರ್ಥಿಗಳಿರೋಂಥದ್ರಿಂದ ನಿಮ್ಮ ಗಮನಕ್ಕೆ ಇವತ್ತಿಂದನೇ ಇರಲಿ ಅನ್ನುವಂಥದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಾವು ಒಂದು ರಾಜ್ಯ ಮಟ್ಟದ ಸಂಸ್ಥೆ ಜ್ಞಾನ ನಿಧಿ ಅನ್ನುವಂಥದ್ದನ್ನು ಕಳೆದ ಒಂದೂವರೆ ವರ್ಷದಿಂದ ಅದಕ್ಕೆ ಸಾಕಷ್ಟು ಚರ್ಚೆಗಳನ್ನೆಲ್ಲ ಮಾಡಿ ಒಂದು ಸಿದ್ಧತೆಯನ್ನು ಮಾಡಿದ್ದೀವಿ. ಆ ಜ್ಞಾನ ನಿಧಿ ಅನ್ನುವಂಥ ಸಂಸ್ಥೆ ಏನನ್ನು ಮಾಡುತ್ತೆ ಅಂತಂದರೆ, ಶಾಲೆಯ 4 ಗೋಡೆಗಳ ಮಧ್ಯ, ಕಾಲೇಜಿನ 4 ಗೋಡೆಗಳ ಮಧ್ಯ ಕಲಿಸ್ದಲೇ ಇರುವಂಥ ಅನೇಕ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಒಂದು ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ನಾವು ಪಡಿಬೇಕು ಅಂತಂದರೆ ನಾವು ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು, ಯಾವ ಹಾದಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಸುಮಾರು 30 ಥರದ ಬೇರೆ ಬೇರೆ ಚಟುವಟಿಕೆಗಳನ್ನು ಅದರಲ್ಲಿ ಮಾಡಿಸುವಂಥವ್ರಿದೆ. ಅದರ ಉದ್ದೇಶ ಇರುವಂಥದ್ದು ಯಾರೋ ತುಂಬ ಶ್ರೀಮಂತರು, ತುಂಬ ಚೆನ್ನಾಗಿ ದುಡಿಮೆ ಮಾಡಿರುವಂಥವ್ರು ಮಕ್ಕಳನ್ನ ಉದ್ಧಾರ ಮಾಡಬೇಕು ಅಂತಲ್ಲ, ನಿಮ್ಮಂಥ ಗ್ರಾಮೀಣ ಭಾಗದಂತ ಬಂದಿರುವಂಥವ್ರನ್ನ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಈ ಜ್ಞಾನ ನಿಧಿಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳ ಬದುಕನ್ನು ಕಲ್ಪನೆಯನ್ನು ಇಟ್ಕೊಂಡು, ತಂದೆ ರೈತ, ತಾಯಿ ಗೃಹಿಣಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಹೇಳೋವಂಥದ್ದು ಇರೋದಿಲ್ಲ, ಆದರೆ ನಿಮಗೆ ಯಾರು ಮಾರ್ಗದರ್ಶಕರಾಗಿರಬೇಕು ಅನ್ನೋಂಥದ್ದನ್ನು ಆಯ್ಕೆಯನ್ನು ಮಾಡಿ, ಯಾರೋ ದೂರದ ಬೆಂಗಳೂರಿನಲ್ಲೋ ದೆಹಲಿಯಲ್ಲಿರುವಂಥ ಒಬ್ಬ ಸಾಧನೆ ಮಾಡಿರುವಂಥ ಸಾಧಕನನ್ನು ನಿಮಗೆ ಗೈಡಾಗಿ ನಾವು ಜೋಡಿಸೋವಂಥ ಕೆಲಸವನ್ನು ಮಾಡ್ತೇವೆ. ಅವರನ್ನು ನೀವು ಹಿಂಬಾಲಕರಾಗಿ ಅವರೆಂಗೆ ವ್ಯಕ್ತಿ ರೂಪದಲ್ಲಿ ಸಾಧನೆಯನ್ನು ಮಾಡಿದರೆ ನಾವು ಕೂಡ ಅವರ ಸಾಧನೆಯನ್ನು ಬೆನ್ನೆತ್ತಿ ಹೋಗುವಂಥ ರೀತಿಯಲ್ಲಿ ಇದಕ್ಕೆ ಸಹಾಯ ಮಾಡುತ್ತೆ. ಇದು ಬಹುಶಃ ಇವತ್ತಿನ ತುಂಬ ಅವಶ್ಯಕತೆ ಇರುವಂಥ ವಿಷಯ ಅಂತ ನಾನು ಭಾವಿಸ್ತಾ, ನಾನು ನಮ್ಮ ಶಶಿಧರ್ ಸರ್ ಅವರಿಗೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ವಿನಂತಿಯನ್ನು ಮಾಡ್ತೇನೆ. ನೀವು ಪ್ರತಿ ವರ್ಷ ಸನ್ಮಾನ ಮಾಡ್ತೀರಾ, ಅವ್ರ ಡೇಟಾ ಇಟ್ಕೋಬೇಕು, ಅವ್ರ ರೆಕಾರ್ಡ್ ಇಟ್ಕೋಬೇಕು, ಯಾರ್ಯಾರಿಗೆ ಕೊಟ್ಟು ಏನು ಮಾಡಿದ್ವಿ, ಅವ್ರ ತಂದೆ ತಾಯಿ ಏನು ಮುಂದೆ ಏನು ಮಾಡಿದ್ದಾರೆ ಅವ್ರು ನಾವು ವಾಪಸ್ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನನೂ ಕೂಡ ಆಗಬೇಕು. ಇವತ್ತೇನು ಫೋನ್ ಮೆಸೇಜ್ ಅಥವಾ ಒಂದು ಇಮೇಲ್ ಮೂಲಕ ಅವ್ರಿಗೆ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರೆ ಸಾವಿರಾರು ಜನಕ್ಕೆ ನೀವು ಸನ್ಮಾನ ಮಾಡಿದ್ದೀರ. ಅವ್ರು ಏನಾದರೂ ಹೆಂಗಿದ್ದಾರೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು. ಈ ಕೆಲಸದ ಜೊತೆಗೆ ನಮ್ಮ ಗುಣ ಹೇಗಿರಬೇಕು ಅನ್ನೋವಂಥದ್ದಕ್ಕೆ ಅಕ್ಕಮಹಾದೇವಿಯವರ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಅಕ್ಕಮಹಾದೇವಿಯವರ ಒಂದು ವಚನ ಇದೆ, ಅರಿವಿನ ಗಿಡಕ್ಕೆ ಆಚಾರವೇ ಬೇರು, ಅರಿವಿನ ಗಿಡಕ್ಕೆ ಆಚಾರವೇ ಬೇರು, ನುಡಿಯೇ ಹೂವು ನಡೆಯೇ ಕಾಯಿ, ನುಡಿಯೇ ಹೂವು ನಡೆಯೇ ಕಾಯಿ ಕೂಡರ ಚನ್ನ ಮಲ್ಲಿಕಾರ್ಜುನಯ್ಯ ಅಂತೇಳಿ ಅಕ್ಕಮಹಾದೇವಿ ವಚನದಲ್ಲಿ ಹೇಳ್ತಾರೆ. ಇದೇನು ಅಂತಂದರೆ ಭಾಳ ಸಿಂಪಲ್ ಆಗಿದೆ ವಚನ. ನಮ್ಮ ಆಚಾರಗಳು, ನಮ್ಮ ಸಂಸ್ಕಾರ, ನಾವು ಬೆಳೆದಿರುವಂಥ ಪರಂಪರೆ, ಅದು ನಮಗೆ ನಿಜವಾದಂಥ ಬೇರು. ನಾವು ಮಾತಾಡ್ತೀವಲ್ಲ, ನಾವು ಎಷ್ಟು ಸನ್ನಡತೆಯಿಂದ ಮಾತಾಡ್ತೀವಿ, ಅದೇ ನಿಜವಾದಂಥ ಹೂವು. ನಾವು ಹೆಂಗೆ ನಡ್ಕೊಂತೀವಿ ಸಮಾಜದಲ್ಲಿ, ಅದೇ ನಿಜವಾದಂಥ ಕಾಯಿ. ಅದು ನಮ್ಮನ್ನು ಗುರುತಿಸುತ್ತೆ, ನಮ್ಮನ್ನು ಭಾಳ ಎತ್ತರಕ್ಕೆ ಬೆಳೆಸುತ್ತೆ. ಅದನ್ನು ನಮ್ಮ ಮುಂದಿನ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂಥ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳನ್ನ ಹೇಳಿ, ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಶರಣ.